ವೆಲ್ಕಮ್ ಟು ಹಮ್ಸ್ ರುಚಿ ಅಡುಗೆ. ಬನ್ನಿ ಇವತ್ತು ನಾವು ಕಲಾಕಂದ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಕಲಾಕಂದ್ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ನಾನು ಏನು ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಲ್ಲ, ಇದೇ ಕಪ್ಪಲ್ಲಿ 2 ಕಪ್ಪಷ್ಟು ಮಿಲ್ಕ್ ಪೌಡರ್ನ ನಾನೀಗ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಮೊದಲಿಗೆ ನಾನು 2 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ನೋಡಿ, ನಾನು ಮಿಲ್ಕ್ ಪೌಡರ್ ಏನು ಅಳತೆಲಿ ತೊಗೊಂಡಿದ್ದೀನೋ ಅದೇ ಅಳತೆಲಿ ಫಸ್ಟು 2 ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ನ ನೀವು ಮೀಡಿಯಮ್ ಫ್ಲೇಮಲ್ಲ ಲೋ ಫ್ಲೇಮಲ್ಲಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ನೀಟಾಗಿ ಮಿಕ್ಸ್ ಮಾಡಿ ಗಂಟೆಲ್ಲ ಹೊಡಿಬೇಕು, ಅಲ್ಲಿವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಫಸ್ಟೇ ಸ್ವಲ್ಪ ನೀರನ್ನ ಕಾಯಿಸ್ಕೊಂಡು ಆಮೇಲೆ ಕೂಡ ಮಿಲ್ಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಇನ್ನೂ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇದೆ, ನೀರು ಬೇಕು ಇದಕ್ಕೆ. 1 ಕಪ್ಪಷ್ಟು ಮತ್ತೆ ನೀರು ಹಾಕ್ಕೊಳ್ತೀನಿ. ನೋಡಿ, ಮಿಲ್ಕ್ ಪೌಡರ್ 2 ತೊಗೊಂಡಿದ್ದೀನಿ. 2 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ರೆ 3 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೀರು ಜಾಸ್ತಿ ಆದರೆ ಮಿಲ್ಕ್ ಪೌಡರ್ ಗಟ್ಟಿ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಒಂದು ಗಂಟು ಬಂದಿಲ್ಲ. ಈಗ ಇದನ್ನು ನಾವು ಹೈ ಫ್ಲೇಮಲ್ಲಿಟ್ಟು ಸ್ವಲ್ಪ ಇದು ಗಟ್ಟಿ ಆಗೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ನೋಡಿ, ಕುದಿ ಬರ್ತಾ ಇದೆ, ತಿರುಗಿಕೊಳ್ತಾನೆ ಇರಿ, ಇಲ್ಲಾಂದರೆ ಅದು ಉಪ್ಪಿಡುತ್ತೆ. ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅಂದಾಗ ಈಗ ನಾವು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ರಸ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಹಾಫ್ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. 2 ಕಪ್ಪಷ್ಟು ಮಿಲ್ಕ್ ಪೌಡರ್ಗೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ನಿಂಬೆಹಣ್ಣು ರಸ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇದೇ ಥರ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಳ ಹತ್ತತ್ತೆ. ಹಾಗಾಗಿ ಕೈ ಆಡ್ತಾ ಇರಿ, ಗಟ್ಟಿ ಆಗ್ತಾ ಇದೆ ನೋಡಿ. ಸ್ವಲ್ಪ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ತಾನೆ ಇರಬೇಕು. ಈ ಥರ ಮಿಲ್ಕ್ ಪೌಡರಲ್ಲಿ ನಾನು ಆಲ್ರೆಡಿ ಧಾರವಾಡ ಪೇಡ ಮಾಡೋದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀರಿನ ಅಂಶ ಕಡಿಮೆ ಆಗ್ತಾ ಇದೆ, ಹಾಗೆ ಗಟ್ಟಿನೂ ಆಗ್ತಾ ಇದೆ. ನೋಡಿ, ಆಲ್ಮೋಸ್ಟ್ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಟೈಮಲ್ಲಿ ನಾವೀಗ 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬರೀ 1 ಟೇಬಲ್ ಸ್ಪೂನಷ್ಟು ಅಷ್ಟೇ ನಾನು ತುಪ್ಪ ಯೂಸ್ ಮಾಡ್ತಾ ಇರೋದು, ಇದಕ್ಕೆ ಜಾಸ್ತಿ ತುಪ್ಪನೂ ಯೂಸ್ ಮಾಡಬೇಡಿ, ಇಷ್ಟೇ ಸಾಕು. ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮತ್ತೆ ಗಟ್ಟಿ ಆಗೋದಕ್ಕೆ ಬಿಡಬೇಕಾಗತ್ತೆ. ಹಾಲು ಹೊಡಿಬೇಕು, ಹಾಲು ಹೊಡೆದು ಪನ್ನೀರ್ ಥರ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ, ಗಟ್ಟಿನೂ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನು 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ, 2 ಕಪ್ಪಷ್ಟು ಮಿಲ್ಕ್ ಪೌಡರ್ಗೆ 3/4 ಕಪ್ಪಷ್ಟು ಸಕ್ಕರೆ ಸಾಕಾಗತ್ತೆ. ಸಕ್ಕರೆ ಹಾಕ್ಕೊಂಡ್ಮೇಲೆ ಮತ್ತೊಂದ್ಸಲಿ ಮಿಕ್ಸ್ ಮಾಡಿ ಅದನ್ನು ಗಟ್ಟಿಯಾಗೋವರೆಗೂ ಬಿಡೋಣ. ನೋಡಿ, ಹಾಲು ಹೊಡಿತಾ ಇದೆ, ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಇವಾಗ ಗಟ್ಟಿನೂ ಆಗ್ತಾ ಇದೆ. ಚೆನ್ನಾಗಿ ಕುದೀತಾ ಇರೋದ್ರಿಂದ ನೊರೆ ಎಲ್ಲ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಕಡಾಯಿಗೆ ಅಂಟ್ಕೊಳ್ಬಾರ್ದು. ನೋಡಿ, ನಾವು ಮಾಡ್ತಾ ಇರುವಂತಹ ಕಲಾಕಂದು ಕಡಾಯಿಗೆ ಅಂಟ್ಕೊಳ್ಳಿಲ್ಲ ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ. ನೆಕ್ಸ್ಟ್ ನಾವು ಒಂದು ತುಪ್ಪ ಸವರ್ಕೊಂಡಿರೋ ತಟ್ಟೆಗೆ ಇದನ್ನು ಹಾಕೋಬೇಕಾಗತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದು 1-2 ಕುದಿ ಬಂದರೆ ಸಾಕು. ಸ್ವಲ್ಪ ಗಟ್ಟಿ ಆದರೆ ಕಲಾಕಂದ್ ರೆಡಿ ಆಗುತ್ತೆ. ಇನ್ನೊಂದು 2 ನಿಮಿಷ ಇದೇ ಥರ ನಾವು ತಿರುಗಿಕೊಳ್ತಾ ಇರಬೇಕಾಗತ್ತೆ. ನೋಡಿ, 2 ನಿಮಿಷ ಬಿಟ್ಟು ಬಿಟ್ಟು ಕೈ ಆಡ್ತಾ ಇರಿ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ, ಮಿಲ್ಕ್ ಪೌಡರ್ ಕಲರ್ ಕೂಡ ಚೇಂಜ್ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪನೂ ಬಾಣಲಿಗೆ ಅಂಟ್ಕೊಳ್ತಾ ಇಲ್ಲ. ಈಗ ಇದು ರೆಡಿ ಇದೆ. ಸ್ಟವ್ನ ಆಫ್ ಮಾಡಿಬಿಡೋಣ. ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕಲಾಕಂದ್ ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪ ಕೂಡ ನಾವು ಜಾಸ್ತಿ ಯೂಸ್ ಮಾಡಿಲ್ಲ, ಬರೀ 1 ಟೇಬಲ್ ಸ್ಪೂನಷ್ಟು ಅಷ್ಟೇ ಯೂಸ್ ಮಾಡಿರೋದು. ತಟ್ಟೆಗೆ ಹಾಕ್ಕೊಂಡ್ಮೇಲೆ ನೀಟಾಗಿ ಎಲ್ಲ ಕಡೆನೂ ಕ್ಲೀನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಪ್ರೆಡ್ ಮಾಡಿದ್ಮೇಲೆ ಇದನ್ನು ಒಂದು 2-3 ಅವರ್ ಬಿಟ್ಬಿಡಿ. ತುಂಬ ಆರಬೇಕಿದು, ಬಿಸಿ ಆರಿದ್ಮೇಲೆ ನಾವು ಕಟ್ ಮಾಡಬೇಕಾಗತ್ತೆ. ಈಗ ನೋಡಿ, ನಾನು ಪಿಸ್ತಾನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಗೋಡಂಬಿ, ಬಾದಾಮಿ ಆ ಥರ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನು ಪಿಸ್ತಾನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಥರ ಪಿಸ್ತಾನ ಹಾಕ್ಕೊಂಡ್ಮೇಲೆ ಇದನ್ನು ಅಷ್ಟೇ ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಬಿಸಿ ಇದ್ದಾಗಲೇ ಪ್ರೆಸ್ ಮಾಡಿದ್ರೆ ಇದು ಕೂಡ ಕಲಾಕಂದ್ ಜೊತೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ಈಗ ನಾನು ಒಂದು 2 to 3 ಅವರ್ಸ್ ಆರೋದಕ್ಕೆ ಬಿಟ್ಟಿದ್ದೆ. ಈಗ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಕಟ್ ಮಾಡಬೇಕಾದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ, ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಾಗುತ್ತೆ, ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ. ಈ ಥರ ಒಂದ್ಸಲಿ ಕಲಾಕಂದನ್ನ ನೀವು ಅಷ್ಟೇ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ.
ಹೊರಗಡೆಯಿಂದನೇ ಸ್ವೀಟ್ ತಂದು ತಿನ್ನಬೇಕು ಅಂತ ಏನಿಲ್ಲ, ನಾವು ಮನೇಲಿ ಕೂಡ ಟ್ರೈ ಮಾಡ್ಬೋದು. ನೋಡಿ ಕಟ್ ಮಾಡಾದಮೇಲೆ ಒಂದು 2 ಅವರ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕಲಾಕಂದ್. ಶೇಪ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ ನೋಡಿ, ಸಾಫ್ಟಾಗಿರುತ್ತೆ ಅನ್ನೋದಕ್ಕೆ. ಕಟ್ ಮಾಡೋದು ಅಷ್ಟೇ ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ಕಲಾಕಂದ್ ರೆಡಿ ಇದೆ. ನಿಮಗೆಲ್ಲ ಈ ಕಲಾಕಂದ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ಥರ ಮತ್ತಷ್ಟು ನಿಮಗೆ ಈಸಿ ರೆಸಿಪಿಗೋಸ್ಕರ ಹಂಸ್ ರುಚಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.